ಯಾಕೋ ಇಂಥ ಕೆಲಸ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ ಹೇಳು? ನಿನ್ನೆ ಕೇಳ್ತಿರೋದು, ಯಾಕೆ ಹೀಗ್ ಮಾಡ್ದೆ ಹೇಳು? ನೀನೆಂತ ಕೆಲಸ ಮಾಡಿದ್ಯಾ ಅಂತ ಗೊತ್ತಾ ನಿಂಗೆ? ನಾಗಮ್ಮನ್ ಮೇಲೆ ನೀರ್ ಹಾಕಿದ್ಯಲ್ಲ, ನಿನ್ನ ಸುಮ್ಮನೆ ಬಿಡಲ್ಲ. ಹೇಳು. ನನ್ನ ಕಾಲರ್ನ ಹಿಡ್ಕೋತೀಯಾ? ಏನ್ ಹೊಡಿತ್ಯಾ? ನೀನು ನೀರ್ ಹಾಕಿದ್ಯಾ ಅಂತ ನಿನಗೆ ಹಲ್ಲು ಉದ್ರೋಗೋ ಹಾಗೆ ಹೊಡೆದೆ ಅನ್ಕೋ, ನಿನ್ ಮರ್ಯಾದೆ ಹೊರಟೋಗುತ್ತೆ ಅನಿರೋದು. ಏಯ್, ನನ್ನ ಭಾವನ್ ಕಾಲರೇ ಹಿಡ್ಕೋತೇನೆ, ಸಾಯಿಸ್ಬಿಡ್ತೀನಿ ನಿನ್ನ. ಭಾವ, ಅವಳ ಕೋಪದಲ್ಲಿ ಕಾಲರ್ ಹಿಡ್ಕೊಂಡ್ರೆ ಅವಳ ಮುಖ ನೋಡಿ ನಿಂತ್ಕೊಂಡಿದ್ದೆ. ನನ್ನನ್ ಯಾಕೆ ಬೈತಿದ್ಯಾ ಭಾವ? ಏಯ್, ಇನ್ನೊಂದು ನಿಮಿಷ ಕೂಡ ನೀವಿಲ್ಲಿ ಇರೋ ಹಾಗಿಲ್ಲ. ಮೊದ್ಲಿಂದ ಹೊರಟೋಗಿ. ಹೋಗಿ ಹೋಗಿ ಆಚೆ. ಇಂಥ ಗುಡಿಸ್ಲಲ್ಲಿದ್ದು ನಮ್ಮನ್ನೇ ಹೋಗು ಅಂತ್ಯಾ? ಎಷ್ಟೇ ಪೊಗುರು ನಿಂಗೆ. ಮಾಡ್ತೀನಿರು ನಿಂಗೆ. ಸ್ಟಾಪ್ ಇಟ್ ಪರ್ಣಿಕಾ, ಏನ್ ಮಾಡ್ತಾ ಇದೀಯಾ? ನಿಲ್ಸು ಪರ್ಣಿಕಾ, ಸ್ಟಾಪ್ ಇಟ್. ನಿಲ್ಸು ಪರ್ಣಿಕಾ, ನಿಂಗೇನ್ ಹುಚ್ಚಿಡ್ದಿದ್ಯಾ? ಹೇಯ್, ಏನ್ ಮಾಡ್ತಿದ್ಯಾ ನೀನು? ನಿಲ್ಸು, ನಿಂಗೇನ್ ಹುಚ್ಚಿಡ್ದಿದ್ಯಾ? ಪರ್ಣಿಕಾ, ಸ್ಟಾಪ್ ಇಟ್. ನಿಲ್ಸು ಇದನ್ನೆಲ್ಲ. ಪರ್ಣಿಕಾ, ಸ್ಟಾಪ್ ಇಟ್. ನಿಲ್ಸು. ಏಯ್, ನಿಲ್ಸು. ಸುಮ್ಮನೆ ಪರ್ಣಿಕಾ. ಏಯ್, ಪರ್ಣಿಕಾ, ಸಾಕು. ಪರ್ಣಿಕಾ, ಸ್ಟಾಪ್ ಇಟ್. ಪರ್ಣಿಕಾ, ಪರ್ಣಿಕಾ. ನನಗೆ ಹೊಡಿತ್ಯಾ? ಏಯ್, ನಿನಗೆ ಹೊಡೆದಿದ್ದು. ಮಾತಾಡಿದ್ರೆ ಇನ್ನೂ ಹೊಡಿತೀನಿ. ನಿನ್ನ ವಿಷಯ ಇಲ್ಲಲ್ವೇ? ನಮ್ಮ ಮನೇಲಿ ತೋರಿಸ್ತೀನಿ. ಭಾವ, ಬಾ. ಹೇಯ್, ಬಿಡು. ಅಮ್ಮ ನಾಗಮ್ಮ ತಾಯಿ, ನಿನ್ ಪ್ರತಿಮೆ ಇಲ್ಲ ಅಂತ ನಿನ್ನ ಗೋಡೆ ಮೇಲೆ ಬರೆದು ನಿನಗೆ ಪೂಜೆ ಮಾಡ್ತಿದ್ರೆ ಅವ್ರು ಬಂದು ಇದನ್ನೆಲ್ಲ ಹಾಳು ಮಾಡಿದ್ರು. ಹೀಗೆ ಇಲ್ಲೆಲ್ಲ ಚಿತ್ರ ಮಾಡಿ ಹೊರಟು ಹೋದ್ರು. ಕ್ಷಮಿಸ್ಬಿಡು ತಾಯಿ, ಕ್ಷಮಿಸ್ಬಿಡು. ನೀನ್ ಚೆನ್ನಾಗಿರ್ಬೇಕು, ನೀನ್ ಚೆನ್ನಾಗಿರ್ಬೇಕು. ನಿನ್ನ ಬೊಮ್ಮೆ ಆಗಲ್ಲ, ನಮ್ಮಮ್ಮನ ಥರ ನೋಡ್ಕೊಳ್ತೀನಿ, ನಮ್ಮಮ್ಮನ ಥರ ನೋಡ್ಕೊತೀನಿ. ಅಮ್ಮ ತಾಯಿ, ಹೀಗೆ ನಡೆದಿರೋದು ತಪ್ಪು ಅಂತ ಗೊತ್ತು. ಆದ್ರೆ ನನ್ನ ಪೂಜೆಲಿ ಯಾವ ಕಡಿಮೆನೂ ನಾನು ಮಾಡಿಲ್ಲ ತಾಯಿ. ಇದನ್ನ ನಾನು ಬೇಕು ಅಂತ ಮಾಡಿರೋದಲ್ಲ ಅಮ್ಮ. ಗೊತ್ತು, ನಿನಗೆ ಯಾವ ವಿಷಯನೂ ಗೊತ್ತಿಲ್ಲದೆ ಆಗಿರೋ ತಪ್ಪು ಅಂತ ಅಮ್ಮನವರಿಗೆ ಗೊತ್ತು ಪುಣ್ಯ. ಸ್ವಾಮಿ, ಸ್ವಾಮಿ, ಮತ್ತೆ ನಾಗಮ್ಮ ಯಾಕೆ ಹೀಗೆ ಚೌಡಮ್ಮನ ರೂಪದಲ್ಲಿ ಬಂದು ಅಳ್ತಾ ಇದ್ದಾಳೆ? ನಮ್ ಕಣ್ಣೀರನ್ನ ಅಳಿಸ್ಬೇಕಾಗಿರೋ ತಾಯಿ ಹೀಗೆ ಕಣ್ಣೀರ್ ಸುರಿಸ್ತಾ ಇದ್ದಾಳೆ. ಗೊತ್ತಿಲ್ಲದೆ ನಾವೇನಾದ್ರೂ ಪಾಪ ಮಾಡಿದೀವಾ? ನೀನು ಮಾಡಬೇಕಾಗಿರೋ ಕಾರ್ಯನ ಸರಳವಾಗಿ ಮಾಡಿ ಮುಗಿಸಿದ್ರೆ ಪಾಪ ಎಲ್ಲ ಕಳೆದು ಹೋಗುತ್ತೆ.
ಈ ನಿನ್ನ ಕಣ್ಣೀರೇ ಪನ್ನೀರಾಗುತ್ತೆ ಪುಣ್ಯ. ನಾನು ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ ಸ್ವಾಮಿ, ನಾನ್ ಮಾಡ್ತೀನಿ. ಯಾವತ್ಗೂ ನನ್ನ ತಾಯಿ ಕಣ್ಣಲ್ಲಿ ಕಾಂತಿ ಇರ್ಬೇಕೆ ಹೊರತು ಕಣ್ಣೀರಿರ್ಬಾರ್ದು. ಹಾಗಾದ್ರೆ ನೀನು ತಡ ಮಾಡದೆ ಸ್ಮಶಾನಕ್ಕೆ ಹೋಗಿ ಚಿತಾಭಸ್ಮವನ್ನು ತಗೊಂಡು ಬಾ. ಆ ಚಿತಾಭಸ್ಮದಿಂದ ಪೂಜೆ ಮಾಡಿ ಇದನ್ನ ಶಿವಲಿಂಗವಾಗಿ ಪರಿವರ್ತಿಸಬೇಕು. ಆ ಶಿವಲಿಂಗ ನಾಗಮಂಡಲಕ್ಕೆ ಸೇರಬೇಕು. ಆಗಲೇ ನಾಗಮಂಡಲ ಚೈತನ್ಯಗೊಂಡು ಶಿವನಾಮ ಸ್ಮರಣೆಯಿಂದ ಎಲ್ರಿಗೂ ತೃಪ್ತಿ ಸಿಗುತ್ತೆ. ಹಾಗೋ. ಹಾಗೆ ಆಗ್ಲಿ ಸ್ವಾಮಿ, ಹಾಗೆ ಆಗ್ಲಿ. ಕೈ ಬಿಡ, ನಾನೇನ್ ಚಿಕ್ಕ ಮಗುನ ಕೈ ಹಿಡ್ಕೊಂಡು ಕರ್ಕೊಂಬರಕ್ಕೆ? ಮುಂದೆ ನೀನು ಕೈ ಹಿಡ್ಕೋಬೇಕಾಗಿರೋ ಹುಡುಗಿ, ಇವತ್ತು ನೀನ್ ಕೈ ಹಿಡ್ಕೊಂಡ್ರೆ ಏನು ತಪ್ಪಾಗಲ್ಲ ಅನಿರುದ್ಧ್. ಮನೇಲಿ ಪೂಜೆ ಇಟ್ಕೊಂಡು ಎಲ್ಲಿ ಹೋಗ್ತಿದ್ದೀರಾ? ನಾಗಸಂತ್ರು ಹೊಸಲು ದಾಟ್ಬಾರ್ದು ಅಂತ ಹೇಳಿದಾರಲ್ಲ ಅನಿರುದ್ಧ್. ಇವರಿಬ್ರು ಖುಷಿಯಾಗೆಲ್ಲೋ ಹೊರಗಡೆ ಹೋಗ್ ಬಂದಿರ್ತಾರ ಅತ್ಗೆ. ಹಾಗೆಲ್ಲ ಮಾತಾಡ್ಬಿಡಿ ಅತ್ತೆ, ಅದನ್ನ ಕೇಳಿದ್ರೇನು ಕೋಪ ಬರುತ್ತೆ. ನಮ್ಮಮ್ಮ ಮಾತಾಡಿದ್ರೆ ನಿನಗ್ ಕೋಪ ಬರುತ್ತೆ. ಅವಳು ನಿನಗ್ ಹೊಡೆಯಕ್ ಬಂದ್ರು ನಿಂಗೇನು ಅನ್ಸಲ್ಲ ಅಲ್ವಾ? ಯಾರೋ ನಿನಗ್ ಹೊಡ್ತಿತ್ತು? ಯಾರಂತ ಹೇಳೋ, ಸಾಯಿಸ್ಬಿಡ್ತೀನಿ. ಸಾಯಿಸೋದೇನ್ ಬೇಡಮ್ಮ, ಅವಳಿ ಮನೆಗ್ ಬರ್ತಾ ಇದ್ರೆ ಸಾಕು.
ನಿನಗ್ ಹೊಡ್ತಿದ್ದು ಪುಣ್ಯನಾ? ಸೇವೆ ಮಾಡಿದ ಕೈ ಕೆನ್ನೆ ತನಕ ಬಂದಿದೆ ಅಂದ್ರೆ ಇವಳೇನೋ ತಪ್ಪು ಮಾಡಿರ್ತಾಳೆ. ಈ ಪರ್ಣಿಕ ಕಾಲಿಂದ ಪೂಜೆ ವಸ್ತುಗಳನ್ನೆಲ್ಲ ಒದ್ಬಿಟ್ಲು ಅಮ್ಮಮ್ಮ. ಇವಳೆಲ್ಲ ಹೊಡೆದಾಕಿದ್ಲು, ಅದಕ್ಕೆ ಅವಳು ಕೆನ್ನೆಗೆ ಹೊಡೆದ್ಲು. ಮುಯಿಗೆ ಮುಯಿ. ಅಷ್ಟಕ್ಕೂ ನೀವಿಬ್ರು ಅಲ್ಲಿಗೆ ಯಾಕೆ ಹೋದ್ರಿ? ಮನೆ ಬಿಟ್ಟು ಹೊರಗೆ ಹೋಗ್ಬಾರ್ದು ಅಂತ ಹೇಳಿದ್ರು ಭಾವ ಅವಳು ಗುಡಿಸ್ಲಿಗೆ ಹೋಗಿದ್ದ. ಓಹೋ, ಅಮ್ಮನ ಮಾತ್ ಮೀರಿ ಯಾವ್ದೋ ಹುಡುಗಿಗೋಸ್ಕರ ಆಚೆ ಹೋಗ್ ಬಂದಿದ್ದಾನತ್ಗೆ ಇವನು. ಯಾಕೋ ಈ ರೀತಿ ಮಾಡ್ತಿದ್ಯಾ ಅನಿರುದ್ಧ್? ಅಲ್ಲಿ ಏನ್ ನಡೀತು ಅಂತ ಕೇಳಿ. ನಾಗಗಳ ಮೇಲೆ ದ್ವೇಷ ಅಂತ ಹೇಳಿ ಆ ಪುಣ್ಯ ಸುಳ್ಳು ಹೇಳಿದಾಳೆ. ಗೋಡೆ ಮೇಲೆ ನಾಗ ಚಿತ್ರ ಬಿಡಿಸಿ ಪೂಜೆ ಮಾಡ್ತಿದ್ಲು. ಪುಣ್ಯ ನಾಗಮ್ಮನ್ಗೆ ಪೂಜೆ ಮಾಡ್ತಿದ್ಲಾ? ಈ ಪೂಜೆ ಯಾಕೆ ಅಂತ ಭಾವ ಕೇಳಿದಕ್ಕೆ ಅವಳು ನನಗ್ ಹೊಡೆದಿದ್ದಾಳೆ. ನಾನು ನೀರ್ ಹಾಕ್ದೆ, ಆದ್ರೆ ನೀನು ಎಲ್ಲದನ್ನು ಹೊಡೆದಾಕ್ಬಿಟ್ಟೆ. ಮೊದಲಿಂದಾನು ನನಗೆ ಅವಳ ಮೇಲೆ ಅನುಮಾನ ಇತ್ತು. ಗುಡಿಸ್ಲಿಂದ ಬಂದಿದ್ದಾಳೆ ಅಂತ ಎಷ್ಟೆಲ್ಲ ಹೇಳಿದ್ರು ಕೂಡ ನೀವೆಲ್ಲರೂ ಕೂಡ ಅವಳ ಪರವಾಗೇ ಇದ್ರಿ. ನಮ್ಮ ಕಣ್ಣಿಗೆ ಮಣ್ಣೆರಚಿ ಏನೋ ಮಾಡ್ತಿದ್ದಾಳೆ. ಇವಾಗ್ಲಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ಗರುಡ ಜಾತಿಗೆ ನಾಗ ಜಾತಿಗೆ ವೈರತ್ವ ಇರೋದ್ ಬಿಟ್ರೆ ಆ ಹುಡುಗಿ ನಮ್ಗೇನ್ ಶತ್ರು ಅಲ್ವಲ್ಲ. ನಾವೇನಾದ್ರೂ ಅತಿಯಾಗಿ ನಂಬಿದ್ರೆ ಮನೇನೆ ನಾಶ ಮಾಡ್ಬಿಡ್ತಾಳೆ ಅವಳು. ಅದಕ್ಕೆ ಇನ್ನಿ ಮನೆಗಳು ಯಾವತ್ತೂ ಕಾಲಿಡಬಾರ್ದು. ಅವಳು ಇಲ್ಲಿಗೆ ಬಂದ್ರೆ ಸುಮ್ನೆ ಇರ್ಬೇಡಿ ಅತ್ತೆ. ನೀವು ಸುಮ್ನೆ ಇದ್ರೆ ಅವಳು ನಿಮ್ ತಲೆ ಮೇಲೆ ಹತ್ತಿ ಕೂರ್ತಾಳೆ. ಸ್ವಾಮಿ, ಚಿತಾಭಸ್ಮ ತಗೊಂಬಂದಿದ್ದೀನಿ. ಕಾಲವಾದ ಮೇಲೆ ಸತ್ತಿರೋ ವ್ಯಕ್ತಿಯ ಚಿತಾಭಸ್ಮ ನಿನ್ನ ಕೈ ಸೇರಿದೆ. ಆ ಚಿತಾಭಸ್ಮವನ್ನು ಈ ರುದ್ರಾಕ್ಷಿಗೆ ಚೆಲ್ಲಿ ಶಿವನನ್ನು ಆವಾಹನೆ ಮಾಡು. ಭೂತನಾಥನಿಗೆ ಆ ಭಸ್ಮವನ್ನು ಅರ್ಪಿಸು. ಹರ ಹರ ಮಹಾದೇವ ಶಂಭೋ ಶಂಕರ. ಪರಮೇಶ್ವರ, ಆ ಲಯಕಾರ ನಿನ್ನ ಪೂಜೆಗೆ ಮೆಚ್ಚಿದಾನೆ ಪುಣ್ಯ. ಈ ರುದ್ರಾಕ್ಷಿ ಲಿಂಗನ ನಾಗಮಂಡಲಕ್ಕೆ ತಗೊಂಡು ಹೋಗ್ತೀನಿ. ಆ ಚೌಡಮ್ಮ ತಾಯಿಯ ಕಣ್ಣೀರನ್ನ ನಿಲ್ಲಿಸ್ತೀನಿ. ತಗೊಂಡು ಹೋಗಿ ಸ್ವಾಮಿ. ಅಮ್ಮನ ಕಣ್ಣೀರಿಂದ ನಮ್ಮ 3 ಜನರ ಗುಂಡಿಗೆ ನಿಂತು ಹೋಗಿರುತ್ತೆ. ಅವ್ರಿಗೆ ಯಾವ ದಿಕ್ಕೂ ಇಲ್ಲ ಅಂತ ಅಂದ್ಕೊಂಡಿರೋರ್ಗೆ ಸ್ವಲ್ಪ ಆದ್ರೂ ನೆಮ್ಮದಿ ಸಿಗ್ಲಿ. ತಗೊಂಡು ಹೋಗಿ ಸ್ವಾಮಿ, ತಗೊಂಡು ಹೋಗಿ. ಹೊರಡ್ತೀನಿ ತಾಯಿ, ಆದ್ರೆ ಒಂದು ವಿಷಯನ ನೆನಪಲ್ಲಿಟ್ಕೋ. ಈ ರುದ್ರಾಕ್ಷಿ ಲಿಂಗದಿಂದ ದಿನಕ್ಕೊಂದು ರುದ್ರಾಕ್ಷಿ ಕಡಿಮೆ ಆಗುತ್ತಾ ಹೋಗುತ್ತದೆ. ಈ ರುದ್ರಾಕ್ಷಿ ಎಲ್ಲವೂ ಮುಗಿಯೋ ಮುಂಚೆ ನಾಗಮಣಿನ ನಾಗಮಂಡಲಕ್ಕೆ ಸೇರಿಸಬೇಕು. ಇಲ್ಲ ಅಂದ್ರೆ ನೀನು ಮತ್ತೆ ನಿನ್ನ ನಂಬ್ಕೊಂಡಿರೋರು ಉಳಿಯೋದಿಲ್ಲ, ನಾಶವಾಗಿ ಹೋಗ್ತಾರೆ.
ನಾನು ಹಾಗಾಗಕ್ ಬಿಡಲ್ಲ. ನನ್ನ ಪ್ರಾಣನ್ ಬೇಕಾದ್ರೂ ಪಣಕ್ಕಿಡ್ತೀನಿ. ನಾಗಮಂಡಲನ ಕಾಪಾಡ್ಕೋತೀನಿ. ಆ ರೀತಿ ಎಲ್ಲ ನಡಿಬಾರ್ದು ಅಂತಂದ್ರೆ ಅದಕ್ಕೆ ಮುಂಚೆ ಆ ನಾಗಮಣಿ ನಿನ್ನ ಕೈ ಸೇರ್ಬೇಕು. ಸ್ವಾಮಿ, ವಿಭೂತಿ ಮಾಯ ಆಯ್ತು ಅಂದ್ರೆ ಸಿದ್ದಯ್ಯ ಸ್ವಾಮಿ ಹೇಳ್ದ ಹಾಗೆ ನಾಗಮಣಿ ಎಲ್ಲಿದ್ಯೋ ವಿಭೂತಿ ಅದನ್ನ ತೋರಿಸಿದೆ. ಇಲ್ಲೇ ಈ ಮಾಂತ್ರಿಕ ಇರೋ ಜಾಗದಲ್ಲೇನೆ ನಾಗಮಣಿ ಇದೆ. ಅನಿರುದ್ಧಲ್ಲಿಗೆ ಬಂದ್ರೇನೆ ನಾಗಮಣಿನ ಹೊರಗೆ ತೆಗಿಯೋಕ್ ಸಾಧ್ಯ ಆಗೋದು. ಕರ್ಕೊಂಡ್ ಬರ್ತೀನಿ, ಅನಿರುದ್ಧನ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ. ಯಾರು ಯಾರದು? ನನ್ನ ಸ್ಥಾವರದೊಳಗೆ ಬಂದವ್ರು ಯಾರು? Ah!